ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಫ್ಟ್ವೇರ್ ಬ್ಯಾನಿಯಂತ್ರಿ. ಇವತ್ತು ಈ ವಿಡಿಯೋದಲ್ಲಿ ಏನ್ ಕಲಿಯೋಣ ಅಂತಂದ್ರೆ ಟ್ರಿಗ್ನೋಮೆಟ್ರಿ ಬಗ್ಗೆ ಕಲಿಯೋಣ. ಸೊ ಈ ವಿಡಿಯೋನ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ನನಗೆ ಒಂದು ಹುಡುಗಿ ಕಮೆಂಟ್ ಮಾಡಿದ್ಲು, ಅಕ್ಕ ಟ್ರಿಗ್ನೋಮೆಟ್ರಿ ಕ್ಲಾಸ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೋಸ್ಕರ ಅಂಡ್ ಆಲ್ಸೋ ಇನ್ನ ಏನು 3-4 ಮಂತ್ಸ್ ಇದೆ 10th ಎಕ್ಸಾಮು. ಸೊ ಅವ್ರಿಗೂ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಟಾಪಿಕ್ನ ತಗೊಂಡಿದ್ದೀನಿ, ಟ್ರಿಗ್ನೋಮೆಟ್ರಿ. ಫಸ್ಟ್ ಟ್ರಿಗ್ನೋಮೆಟ್ರಿ ಅಂತಂದ್ರೆ ಏನು ಅಂಡ್ ಇದರಲ್ಲಿ ಸಮ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನು, ಯಾವುದು ಮೈನ್ ನಾವು ಫೋಕಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋಲಿ ತಿಳಿಸ್ತೀನಿ. ಪ್ಲೀಸ್ ಪಾಸ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ ಅಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ. ಓಕೆ, ಸೊ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ನಾನು ಆಲ್ರೆಡಿ ಇದು ಟೆಕ್ಸ್ಟ್ ಬುಕ್ದೇ ಒಂದು PDF ನ ನಾನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮುಂದೆ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಟೆಕ್ಸ್ಟ್ ಬುಕ್ಕಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಬೇಕು ಅಂಡ್ ಆಲ್ಸೋ ಬೋರ್ಡಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ ನನ್ನ ಹತ್ರ ಬೋರ್ಡ್ ಇಲ್ಲ. ಸೊ ಅದರಿಂದ ನಾನು ಈ ಒಂದು PDF ನ ಇಟ್ಕೊಂಡು ಇದರ ಒಂದು ರೆಫರ್ ಮೇಲೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು PDF ನ ಓಪನ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಟ್ರಿಗ್ನೋಮೆಟ್ರಿ ಅಂತಂದ್ರೆ ಏನು, ಯಾಕೆ ಇದನ್ನ ಕಲಿಬೇಕು ಅಂತ ನಾನು ಹೇಳ್ತೀನಿ. ಓಕೆ, ಸೊ ಯಾವುದೇ ಒಂದು ಟ್ರಿಗ್ನೋಮೆಟ್ರಿನ ಕಲಿಬೇಕು ಅಂತಂದ್ರೆ ಫಸ್ಟ್ ನಮಗೆ ಟ್ರಯಾಂಗಲ್ ಅನ್ನೋದು ಗೊತ್ತಿರಬೇಕು ಅಲ್ವಾ. ಟ್ರಿಗ್ನೋಮೆಟ್ರಿ ಇಲ್ಲಿ ಟ್ರೈ ಅನ್ನೋದೇನಪ್ಪಾ ಅಂತಂದ್ರೆ 3, ಟ್ರೈ ಅಂತಂದ್ರೆ 3. ಟ್ರಿಗ್ನೋಮೆಟ್ರಿ ಅಂತಂದ್ರೆ ಟ್ರೈ ಅಂತಂದ್ರೆ ಟ್ರಯಾಂಗಲ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಟ್ರಯಾಂಗಲ್ ಅಲ್ಲಿ ಆಂಗಲ್ಸ್ ಮತ್ತೆ ಸೈಡ್ಸ್ ಇರುತ್ತೆ. ಅವ್ ಎರಡರ ಮಧ್ಯೆ ರಿಲೇಷನ್ ನ ನಾವು ಸ್ಟಡಿ ಮಾಡೋದನ್ನೇ ಟ್ರಿಗ್ನೋಮೆಟ್ರಿ ಅಂತ ಕರಿತೀವಿ ಅಲ್ವಾ. ಸೊ ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅಂಡ್ ಆಲ್ಸೋ ನಾವು ಎಸ್ಪೆಷಲಿ ಟ್ರಯಾಂಗಲ್ ಅಲ್ಲಿ ಮೈನ್ ದ ರೈಟ್ ಆಂಗಲ್ ಟ್ರಯಾಂಗಲ್ ನ ತಿಳ್ಕೊಬೇಕು. ರೈಟ್ ಆಂಗಲ್ಡ್ ಟ್ರಯಾಂಗಲ್ ನ ಯಾಕೆ ತಿಳ್ಕೊಬೇಕು ಅಂತಂದ್ರೆ ಸಿ ಏನು ರೈಟ್ ಆಂಗಲ್ ಟ್ರಯಾಂಗಲ್ ಅಂತಂದ್ರೆ ಎನಿ ಒಂದು ಸೈಡ್ ಕರೆಕ್ಟ್ ಆಗಿ ಎನಿ ಆಂಗಲ್ ಈಸ್ 90 ಡಿಗ್ರಿ ಆಗಿದ್ದಾಗ ಅದನ್ನ ನಾವು ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ. ಇಲ್ಲಿ ನೀವು ನೋಡ್ಬೋದು, ಡ್ರಾ ಯಾವ್ದಾದ್ರು ಒಂದು ಪೆನ್ಸಿಲ್ ತಗೋ. ಇಲ್ಲಿ ನೋಡ್ಬೋದು ನೀವು, ಇದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ ಅಲ್ವಾ. ಒಂದೇ ಫುಲ್ ಒಂದು ಸ್ಟ್ರೈಟ್ ಲೈನ್ ಇದೆ ಅಂಡ್ ಆಲ್ಸೋ ಇದನ್ನ ನಾವು ಆಂಗಲ್ ಅಂತ ಕರಿತೀವಿ. ಈ ತರ ಇದ್ದಾಗ ನಾವು ಏನ್ ಕರಿತೀವಿ ಅಂತಂದ್ರೆ ರೈಟ್ ಆಂಗಲ್ಡ್ ಟ್ರಯಾಂಗಲ್ ಅಂತ ಕರಿತೀವಿ. ರೈಟ್ ಆಂಗಲ್ ಅಂತಂದ್ರೆ ಫ್ರಮ್ ಹಿಯರ್ ಟು ಇಷ್ಟನ್ನ ಮಾತ್ರ ಆಂಗಲ್ ಅಂತ ಕರಿತೀವಿ. ಫುಲ್ ಕಂಪ್ಲೀಟ್ ಆಗಿದ್ದಾಗ ಆಂಗಲ್ಡ್ ಟ್ರಯಾಂಗಲ್ ಅಂತ ಕರಿತೀವಿ. ಓಕೆನಾ, ಸೊ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಫಸ್ಟ್ ಇಷ್ಟು ಕಾನ್ಸೆಪ್ಟ್ ನೀವು ತಿಳ್ಕೊಂಡಿದ್ರೆ ಆರಾಮಾಗಿ ನೀವು ಟ್ರಿಗ್ನೋಮೆಟ್ರಿನ ಕಲಿಬಹುದು. ಓಕೆ, ಅಗೈನ್ ಏನಪ್ಪಾ ಅಂತಂದ್ರೆ ಇದೆಲ್ಲ ಜಸ್ಟ್ ನೀವು ಓದ್ಕೋಬಹುದು, ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಮೈನ್ ದ ಇಂಪಾರ್ಟೆಂಟ್ ಥಿಂಗ್ ಫಸ್ಟ್ ಯು ಹ್ಯಾವ್ ಟು ಲರ್ನ್ ದಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನ ನೀವು ಕಲಿಬೇಕು. ಫಸ್ಟ್ ಕಲಿಬೇಕು ಅಂತಂದ್ರೆ ನಮಗೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಬರಬೇಕು. ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಬರಬೇಕು, ರೇಷಿಯೋಸ್ ಬರಬೇಕು, ಮತ್ತೆ ಈ ಒಂದು ಸೈನ್ ಥೀಟಾ ಕಾಸ್ ಥೀಟಾ ಇದೆ ಅಲ್ವಾ, ಅವು ಬರಬೇಕು. ಫಸ್ಟ್ ದೇರ್ ಆರ್ 6 ಇದೆ. ಫಸ್ಟ್ ಸೈನ್ ಥೀಟಾ, ಕಾಸ್ ಥೀಟಾ ಅಂಡ್ ಆಲ್ಸೋ ಟ್ಯಾನ್ ಥೀಟಾ, ಕಾಟ್ ಥೀಟಾ, ಕೊಸಿಕೆನ್ ಥೀಟಾ, ಸಿಕೆನ್ ಥೀಟಾ, ಈ 4 ಬರಬೇಕು. ಈ 4 ಬರಕ್ಕೂ ಮುಂಚೆ ಫಸ್ಟ್ ನಾವು ರೇಷಿಯೋಸ್ ನ ಕಲಿಬೇಕು. ನಾನೊಂದು ಟ್ರಯಾಂಗಲ್ ನ ತಗೊಂಡಿದ್ದೀನಿ, ರೈಟ್ ಆಂಗಲ್ಡ್ ಟ್ರಯಾಂಗಲ್ ನ ತಗೊಂಡಿದ್ದೀನಿ. ಇಲ್ಲಿ ನಮ್ಗೆ ಆಲ್ರೆಡಿ ಇದು ಒಂದು ಆಂಗಲ್ 90 ಡಿಗ್ರಿ ಅಂತ ಗೊತ್ತು. ಅಂಡ್ ಆಲ್ಸೋ ಟ್ರಯಾಂಗಲ್ ಅಲ್ಲಿ 3 ಸೈಡ್ಸ್ ಇರುತ್ತೆ ಅಂಡ್ 3 ಆಂಗಲ್ಸ್ ನ ಮೊತ್ತ ಎಷ್ಟಿರುತ್ತೆ ಅಂತಂದ್ರೆ 180 ಡಿಗ್ರಿ ಆಗಿರುತ್ತೆ. ಇಲ್ಲಿ ಆಲ್ರೆಡಿ ನಮಗೆ ಗೊತ್ತು ಒಂದು ಆಂಗಲ್ದು 90 ಡಿಗ್ರಿ ಇದೆ ಅಂತ. ಸೊ ಈ ಎರಡು ಆಂಗಲ್ಸ್ ಸೇರ್ಬಿಟ್ಟು 90 ಡಿಗ್ರಿ ಇರುತ್ತೆ. ಸೊ ಟೋಟಲ್ 180 ಡಿಗ್ರಿ ಆಯ್ತು, 180 ಡಿಗ್ರಿ ಆಯ್ತು ಅಲ್ವಾ. ಸೊ ಕನ್ಸಿಡರ್ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆಲ್ರೆಡಿ ಇದೆ. ಐ ಟೇಕ್ ದಿಸ್ ಆಂಗಲ್. ನಾನು ಇಲ್ಲಿ ಥೀಟಾ ಅಂತ ತಗೊಂತೀನಿ. ಈ ಆಂಗಲ್ ನ ಥೀಟಾ ಅಂತ ತಗೊಂಡ್ರೆ ನಮ್ಗೆ ಇದಕ್ಕೆ ಆಪೋಸಿಟ್ ಸೈಡ್ ಅಲ್ವಾ, ಇದು ಆಪೋಸಿಟ್ ಸೈಡ್ ಆಗುತ್ತೆ. ಇದಕ್ಕೆ ಅಡ್ಜಸೆಂಟ್ ಅಂದ್ರೆ ಇದರ ಪಕ್ಕ ಇರೋದು ಅಡ್ಜಸೆಂಟ್ ಆಂಗಲ್, ಅಡ್ಜಸೆಂಟ್ ಸೈಡ್ ಆಗಿರುತ್ತೆ. ಓಕೆನಾ, ಈ ಒಂದು ಥೀಟಾ ನೀನ್ ಸಪೋಸ್ ಇಲ್ಲಿ ಕೂಡ ತಗೋಬಹುದು, ಇಲ್ಲಿ ಕೂಡ ಥೀಟಾ ಅಂತ ತಗೋಬಹುದು, ಎನಿ ಸೈಡ್ ತಗೋಬಹುದು. ಓಕೆನಾ, ಸೊ ಇದು ಏನು ಬೇಡ. ಓಕೆ, ನಾನು ಇಲ್ಲಿ ತಗೊಂತೀನಿ ಥೀಟಾ ಅಂತ ಹೇಳ್ಬಿಟ್ಟು. ಈ ಆಂಗಲ್ ಎಗೆ ಆಪೋಸಿಟ್ ಸೈಡ್ ಏನಿದೆಯೋ ಅದನ್ನ ನಾವು ಆಪೋಸಿಟ್ ಸೈಡ್ ಅಂತ ಕರಿತೀವಿ. ಆಂಗಲ್ ಎಗೆ ಪಕ್ಕದಲ್ಲಿ ಇರೋದನ್ನ ನಾವು ಅಡ್ಜಸೆಂಟ್ ಸೈಡ್ ಅಂತ ಕರಿತೀವಿ. ಅಂಡ್ ಎರಡೂ ಸೈಡ್ಸ್ ಆದ್ಮೇಲೆ ದ ಬಿಗ್ಗೆಸ್ಟ್ ಸೈಡ್ ಇಸ್ ಹೈಪೋಟೆನಸ್ ಅಂತ ಕರಿತೀವಿ. ಹೈಪೋಟೆನಸ್ ಅನ್ನೋದು ತುಂಬಾ ಲಾಂಗೆಸ್ಟ್ ಸೈಡ್ ಆಗಿರುತ್ತೆ. ಓಕೆ, ಸೊ ಇಷ್ಟು ನಮ್ಗೆ ಗೊತ್ತಾಯ್ತು. ಸೈಡ್ AC ಒಂದು ಹೈಪೋಟೆನಸ್ ಆಯ್ತು, AB ಬಂದ್ಬಿಟ್ಟು ಅಡ್ಜಸೆಂಟ್, BC ಬಂದ್ಬಿಟ್ಟು ಆಪೋಸಿಟ್ ಸೈಡ್ ಆಯ್ತು ಅಲ್ವಾ. ಸೊ ಇದನ್ನ ಆಂಗಲ್ A, ಆಂಗಲ್ B, ಆಂಗಲ್ C ಅಂತ ಕರಿತೀವಿ.
ಇಷ್ಟು ತಿಳ್ಕೊಳ್ಳಿ ಫಸ್ಟ್. ಅಂಡ್ ನೌ ಇದು ಇಂಪಾರ್ಟೆಂಟ್, ಆಂಗಲ್ ಸೈನ್ ಎ. ಇಲ್ಲಿ ನಾನು ಸಪೋಸ್ ಇಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ನ ತಗೊಂತೀನಿ. ಜಸ್ಟ್ ನಾನು ಏನ್ ಪರ್ಫೆಕ್ಟ್ ಆಗಿ ಬರಿತಾ ಇಲ್ಲ, ಜಸ್ಟ್ ಈ ತರ ತಿಳ್ಕೊಂಡಿದ್ರೆ ಸಾಕು. ಓಕೆ, ಎ ಬಿ ಸಿ ಆಂಗಲ್ ಆಯ್ತು. ಇದು 90 ಡಿಗ್ರಿಯಲ್ಲಿ ಇರುತ್ತೆ. ನನ್ಗೆ ಈ ಪೆನ್ಸಿಲಲ್ಲಿ ಬರೆಯೋದು ತುಂಬಾನೇ ಕಷ್ಟ ಇದೆ. ಓಕೆ, ಇಲ್ಲಿ ತೀಟಾ ಅಂತ ತಗೊಂಡಿದೀವಿ. ಸೊ ನಾನಿವಾಗ ಸೈನ್ ಎ ಅಂತ ತಗೊಂತೀನಿ. ಸೈನ್ ಯಾಕಂತಂದ್ರೆ ಸೈನ್ ತೀಟಾ. ಓಕೆನಾ? ಸೈನ್ ತೀಟಾನ ನಾವು ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ ಆಪೋಸಿಟ್. ಇದು ಆಪೋಸಿಟ್ ಅಲ್ವಾ? ಇದು ಆಪೋಸಿಟ್, ಇದು ಅಡ್ಜಸೆಂಟ್, ಇದು ಹೈಪೋಟೆನೆಸ್. ಓಕೆ, ಸಿ ಸೈನ್ ತೀಟಾ ಆರ್ ಸೈನ್ ಆಂಗಲ್ ಎ ಏನಾದ್ರೂ ಕರಿಬಹುದು ನೀವು. ಈ ಫಸ್ಟ್ ರೇಷಿಯೋಸ್ನ ನೀವು ನೀಟಾಗಿ ಕಲ್ತ್ಕೋಬೇಕು. ಸೈನ್ ತೀಟಾ ಈಕ್ವಲ್ಸ್ ಟು ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನೆಸ್. ಆಪೋಸಿಟ್ ಸೈಡ್ ಯಾವುದು? ತೀಟಾಗೆ ಆಪೋಸಿಟ್ ಇರೋದು ಬಿ ಸಿ. ಬಿ ಸಿ ಡಿವೈಡೆಡ್ ಬೈ ಹೈಪೋಟೆನೆಸ್ ಬಂದ್ಬಿಟ್ಟು ಎ ಸಿ ಅಲ್ವಾ? ಅಂಡ್ ಆಲ್ಸೋ ಕಾಸ್ ತೀಟಾ ಈಕ್ವಲ್ಸ್ ಟು ಅಡ್ಜಸೆಂಟ್ ಬೈ ಹೈಪೋಟೆನೆಸ್. ಸೈನ್ ಅಂದ್ರೆ ಆಪೋಸಿಟ್, ಕಾಸ್ ಅಂದ್ರೆ ಅಡ್ಜಸೆಂಟ್. ಓಕೆ, ಇಷ್ಟನ್ನ ನೆನ್ಪಿಟ್ಕೊಂಡ್ರೆ ಹೈಪೋಟೆನೆಸ್ ಕಾಮನ್ ಇರುತ್ತೆ ಎರಡಕ್ಕೂ. ಓಕೆನಾ? ಸೊ ಅವಾಗ ಏನಾಗುತ್ತೆ? ಎ ಬಿ ಡಿವೈಡೆಡ್ ಬೈ ಎ ಸಿ ಆಗುತ್ತೆ ಹೈಪೋಟೆನೆಸ್. ಅಂಡ್ ಟ್ಯಾನ್ ಬಂದ್ಬಿಟ್ಟು ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಆಗಿರುತ್ತೆ. ಓಕೆ, ಬಿ ಸಿ ಡಿವೈಡೆಡ್ ಬೈ ಎ ಬಿ. ಫಸ್ಟ್ ನೆನ್ಪಿಟ್ಕೊಳ್ಳಿ, ಫಸ್ಟ್ ಆಪೋಸಿಟ್, ಅಡ್ಜಸೆಂಟ್ ಮತ್ತೆ ಆಪೋಸಿಟ್ ಬೈ ಅಡ್ಜಸೆಂಟ್. ಓಕೆನಾ? ಇಷ್ಟು ನೆನ್ಪಿಟ್ಕೊಂಡ್ರೆ ನೀವು ಕೊಸಿಕೆಂಟು ಸೀಕೆಂಟು ಕಾಟ್ ತೀಟಾನ ಆರಾಮಾಗಿ ಬರಿಬಹುದು. ಕೊಸಿಕೆಂಟ್ ಬಂದ್ಬಿಟ್ಟು ರೆಸಿಪ್ರೋಕಲ್ ಆಫ್ ಸೈನ್ ತೀಟಾ ಅಂತಂದ್ರೆ ಸೈನ್ ತೀಟಿನ ರಿವರ್ಸ್ ಮಾಡಿದ್ರೆ ನಮ್ಗೆ ಕೊಸಿಕೆನ್ ತೀಟಾನ ಬರುತ್ತೆ. ಓಕೆ, ಅಂಡ್ ಕಾಸ್ ತೀಟಾ ರೆಸಿಪ್ರೋಕಲ್ ಬಂದ್ಬಿಟ್ಟು ಸೀಕೆನ್ ತೀಟಾ ಆಗಿರುತ್ತೆ. ಕಾಟ್ ತೀಟಾದು ರೆಸಿಪ್ರೋಕಲ್ ಟ್ಯಾನ್ ತೀಟಾ. ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಷ್ಟು ತಿಳ್ಕೊಂಡಿದ್ರೆ ಅಂಡ್ ಆಲ್ಸೋ ನಾವು ಟ್ಯಾನ್ ತೀಟಾನ ಯಾವ ತರ ಬರೀಬಹುದು ಅಂತಂದ್ರೆ ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಅಂತ ಬರೀಬಹುದು. ಬಿಕಾಸ್ ಟ್ಯಾನ್ ತೀಟಾ ಅಂದ್ರೆ ಬಿ ಸಿ ಡಿವೈಡೆಡ್ ಬೈ ಎ ಬಿ ಅಲ್ವಾ? ಬಿ ನ ನಾವು ಓಕೆ ಈ ತರ ಬರೀಬಹುದು. ಯಾಕಂತಂದ್ರೆ ಡಿವೈಡೆಡ್ ಬೈ ಎ ಸಿ ಎರಡೂ ಕಡೆ ನೀವು ಡಿವೈಡೆಡ್ ಬೈ ಎ ನ ತಗೊಂಡಾಗ ಎ ಸಿ ಕ್ಯಾನ್ಸಲ್ ಆಗಿ ಬಿ ಸಿ ಡಿವೈಡೆಡ್ ಬೈ ಎ ಬಿ ಅದು ಬರುತ್ತೆ. ಸೊ ಅದರಿಂದ ನಾವು ಈ ತರ ಕೂಡ ಬರ್ಕೋಬಹುದು, ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಅಂಡ್ ಆಲ್ಸೋ ಕಾಟ್ ಎ ಇಸ್ ಈಕ್ವಲ್ಸ್ ಟು ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಅಂತ ಆರಾಮಾಗಿ ಬರ್ಕೋಬಹುದು. ಓಕೆ, ಯಾಕಂದ್ರೆ ನಾನು ಸ್ವಲ್ಪ ನಿಮ್ಗೆ ಆಲ್ರೆಡಿ ಕ್ಲಾಸಲ್ಲಿ ಇದು ಲೆಸನ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಜಸ್ಟ್ ಗ್ಲಾನ್ಸ್ ಮಾಡ್ತಾ ಇದ್ದೀನಿ. ಓಕೆನಾ? ನಿಮ್ಗೆ ಏನಾದ್ರೂ ಕಂಪ್ಲೀಟ್ ಆಗಿ ಇನ್ನೂ ಬೇಕು ಅಂತ ಹೇಳಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಓಕೆ, ಅಂಡ್ ಇದೆಲ್ಲ ಅವರು ಇದೇನ್ ನಿಮ್ಗೇನು ಕೇಳೋದಿಲ್ಲ, ಜಸ್ಟ್ ನೀವು ಎಕ್ಸರ್ಸೈಸ್ ನೋಡ್ಕೊಳ್ಳಿ. ಓಕೆ, ಇದನ್ನೊಂದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. Since hypotenuse is the longest side in a right angle, the value of sin A or cos A is always less than 1 ಅಲ್ವಾ? ಬಿಕಾಸ್ ಹೈಪೋಟೆನಸ್ ಲಾಂಗೆಸ್ಟ್ ಸೈನ್ ಆಗಿರೋದ್ರಿಂದ ಸೈನ್ ಎ ಮತ್ತೆ ಕಾಸ್ ಎ ಯಾವಾಗೂ ಲೆಸ್ ದನ್ 1 ಅಲ್ಲೇ ಇರುತ್ತೆ. ಗಿವೆನ್ ಅವ್ರು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಟ್ಯಾನ್ ಎ ಈಕ್ವಲ್ಸ್ ಟು 4/3 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಎನ ನಾವು ತೀಟಾ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಅವ್ರು ಕೊಟ್ಟಿರೋ ಪ್ರಕಾರ, ಗಿವೆನ್ ಪ್ರಕಾರ, ಸೊ ನಾವು 4k ಡಿವೈಡೆಡ್ ಬೈ 3k ಅಂತ ಬರ್ಕೋಬಹುದು. ಕೆ ಅನ್ನೋದು ನಾವು ಫೈಂಡ್ ಮಾಡೋದ್ರಿಂದ ಜಸ್ಟ್ ಒಂದು ಕೆ ತಗೋಬಹುದು, ನೀವು ಎಕ್ಸ್ ಆದ್ರೂ ತಗೋಬಹುದು, ಏನಾದ್ರೂ ಎನಿ ಆಲ್ಫಾಬೆಟ್ ನೀವು ತಗೋಬಹುದು. ಓಕೆ, ಸಿ ಆಪೋಸಿಟ್ ಎಷ್ಟು 4 ಅಂಡ್ ಅಡ್ಜಸೆಂಟ್ ಬಂದ್ಬಿಟ್ಟು 3. ನಾವು ಹೈಪೋಟೆನಸ್ ನ ಫೈಂಡ್ ಮಾಡಬೇಕು. ಓಕೆ, ನಾವು ಬಿ ಸಿ ಡಿವೈಡೆಡ್ ಬೈ ಎ ಬಿ ಆಯ್ತು, 4 ಆಯ್ತು. Therefore, if BC is equals to 4k and then AB is equals to 3k, where k ಯಾವುದೇ ಒಂದು ಪಾಸಿಟಿವ್ ನಂಬರ್ ಆಗಿರ್ಬೋದು. ಬಿಕಾಸ್ ಸೈಡ್ ಯಾವತ್ತು ನೆಗೆಟಿವ್ ಆಗಿರೋದಿಲ್ಲ. ಸೊ ಅದಕ್ಕೆ ಎನಿ ಪಾಸಿಟಿವ್ ಆಗಿರ್ಬೋದು. ಸೊ ನಿಮ್ಗೆ ಗೊತ್ತಿದೆ ಪೈಥಾಗರಸ್ ಥೀರಮ್ ಆಲ್ರೆಡಿ. ಪೈಥಾಗರಸ್ ಥೀರಮ್ ಏನ್ ಹೇಳುತ್ತೆ ಅಂತಂದ್ರೆ ಹೈಪೋಟೆನಸ್ ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು ಸಮ್ ಆಫ್ ದಿ ಅದರ್ ಟೂ ಸೈಡ್ಸ್, ಸ್ಕ್ವಯರ್ ಆಫ್ ದಿ ಅದರ್ ಟೂ ಸೈಡ್ಸ್ ಆಗಿರುತ್ತೆ ಅಲ್ವಾ? ಸೊ ಆ ಒಂದು ಥೀರಮ್ನ ಫಾರ್ಮುಲಾ ಬರ್ಕೋಬೇಕು. ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಎ ಬಿ ಎಷ್ಟು ನಮ್ಗೆ ಗೊತ್ತು, 4k ಸ್ಕ್ವಯರ್ ಇದು. ಸೊ 4 ಸ್ಕ್ವಯರ್ 16 ಪ್ಲಸ್ 9 ಇಸ್ ಈಕ್ವಲ್ಸ್ ಟು 25 k ಸ್ಕ್ವಯರ್ ಆಗುತ್ತೆ. ಎ ನ ನಾವು ಇಲ್ಲಿ ರೂಟ್ ತಗೊಂಬಂದಾಗ
ಈ ತರ ರೂಟ್ ಹಾಕಿದಾಗ AC ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು, ಸೊ ರೂಟ್ ಆಫ್ 25 ಇಸ್ 5, ರೂಟ್ ಆಫ್ k ಸ್ಕ್ವೇರ್ ಇಸ್ k 5k ಆಗುತ್ತೆ. ಸೊ ನಾವು ಇವಾಗ ಸೈನ್ ಎ ಇಸ್ ಈಕ್ವಲ್ಸ್ ಟು ಆಪೋಸಿಟ್ ಬೈ ಹೈಪೋಟೆನಸ್ ಅಂತ, ಹೈಪೋಟೆನಸ್ ನಮ್ಗೆ ಗೊತ್ತಿದೆ 5 ಅಂತ, ಸೊ 3/5 ಅಂತ ಬರ್ಕೋಬಹುದು. ಓಕೆ, ಇಷ್ಟೇ, ಈಸಿ ಸಿಂಪಲ್. ಸೊ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ನಾನು ಈ ವಿಡಿಯೋದಲ್ಲಿ ಒಂದು 12 ಮಿನಿಟ್ಸ್ ಮಾಡ್ತೀನಿ. ಸೊ ನೆಕ್ಸ್ಟು 8.1 ಎಕ್ಸಸೈಸ್ನ ನಾವು ಮಾಡೋಣ. ಇವಾಗ ಜಸ್ಟ್ ಇಷ್ಟು ಸಾಕು ಅಂತ ಅನ್ಕೊತೀನಿ. ನಿಮಗೆ ಇದೆಲ್ಲ ಈಸಿ ಇದೆ. ಏನಾದರೂ ಡೌಟ್ ಇದ್ರೆ ನನಗೆ ಕೇಳಿ, ಓಕೆ. ಸೊ ಇದನ್ನೊಂದನ್ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಕನ್ಸಿಡರ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ACB, right angled at C. Okay, this is the right angle in which AB is equals to 29 meters, 29 units, BC equals to 21. So angle ABC is equals to theta. Okay, this is theta. So this is opposite, this is adjacent, hypotenuse. Okay, determine the value of cos square theta plus sin square theta and also cos square theta minus sin square theta. ಸೊ ನಾವು ಫಸ್ಟ್ AC ನ ಫೈಂಡ್ ಮಾಡಬೇಕು ಅಲ್ವಾ. ಸೊ AC ನ ಫೈಂಡ್ ಮಾಡಬೇಕು ಅಂತಂದ್ರೆ ಫಾರ್ಮುಲಾ ಏನಿದೆ, AB ಸ್ಕ್ವಯರ್ ಈಕ್ವಲ್ಸ್ ಟು, ಇಲ್ಲಿ ಬರಿತೀನಿ, ಬರಿಬೇಕಂದ್ರೆ ಜಾಸ್ತಿನೇ ಫಸ್ಟ್. ಓಕೆ, AB ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು BC ಸ್ಕ್ವಯರ್ ಪ್ಲಸ್ AC ಸ್ಕ್ವಯರ್ ಅಲ್ವಾ. ಸೊ ನಮ್ಗೆ AC ಬೇಕು. ಸೊ ಅದಕ್ಕೆ ಈ ಒಂದು BC ಸ್ಕ್ವಯರ್ನ ಈ ಕಡೆ ತಗೊಂಬಂದ್ರೆ ನಮ್ಗೆ ಏನಾಗುತ್ತೆ, AB ಸ್ಕ್ವಯರ್ ಮೈನಸ್ BC ಸ್ಕ್ವಯರ್ ಆಗುತ್ತೆ. ಸೊ AC ಬೇಕಾಗಿರೋದ್ರಿಂದ ರೂಟ್ ಹಾಕ್ಬೇಕಷ್ಟೆ. AB ಎಷ್ಟು ನಮ್ಗೆ ಗೊತ್ತು, 29 ಸ್ಕ್ವಯರ್ ಅಂಡ್ ಮೈನಸ್ BC ಇಸ್ 21 ಸ್ಕ್ವಯರ್. 29 ಸ್ಕ್ವಯರ್ನ ನಾವು ಈ ತರ ರೂಟ್ ಕನ್ವರ್ಟ್ ಮಾಡಿದ್ರೆ ನಮಗೆ ರೂಟ್ ಆಫ್ 400 ಯೂನಿಟ್ಸ್ ಬರುತ್ತೆ. ಸೊ ರೂಟ್ ಆಫ್ 400 ಯೂನಿಟ್ಸ್ ಇಸ್ 20 ಯೂನಿಟ್ಸ್. ಸೊ ನಮಗೆ AC ಗೊತ್ತು 20 ಯೂನಿಟ್ಸ್ ಅಂತ. ನಾವು ಈಸಿಲಿ ಯು ಕ್ಯಾನ್ ಫೈಂಡ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ. ಓಕೆ, ಸಿ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು 20, ಕಾಸ್ ಬಂದ್ಬಿಟ್ಟು ಅಡ್ಜಸೆಂಟ್ ಬೈ ಹೈಪೋಟೆನಸ್, ಸೈನ್ ಈಸ್ ಆಪೋಸಿಟ್ ಬೈ ಹೈಪೋಟೆನಸ್. ಎರಡು LCM ತೆಗೆದು ಇದೆಲ್ಲ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಆರಾಮಾಗಿ ಮಾಡ್ಬೋದು. ಓಕೆ ಓಕೆ ಗೈಸ್, ಇದೆಲ್ಲ ನಿಮಗೆ ಆಲ್ರೆಡಿ ನಾನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಎಕ್ಸಸೈಸ್ 8.1 ಸಾಲ್ವ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಇಷ್ಟು ಕಲ್ತ್ಕೊಂಡ್ರೆ ಸಾಕು. ನಿಮ್ಗೆ ಏನಾದರೂ ಡೌಟ್ಸ್ ಇದೆ, ಇನ್ನ ಯಾವ ತರ ಮಾಡಬೇಕು ಅಕ್ಕ ನಮ್ಗೆ ಇದೆಲ್ಲ ಇದು ಅಂತೇಳಿ ನೀವೇನಾದರೂ ನನಗೆ ಕಮೆಂಟ್ ಮಾಡಿದ್ರೆ 100% ಹೇಳ್ಕೊಡ್ತೀನಿ. ಎಸ್ಪೆಷಲಿ ಶೋಭಾ ಅನ್ನೋರು ನನಗೆ ಕಮೆಂಟ್ ಆಗಿದ್ರಿಂದ ನಾನು ಈ ವಿಡಿಯೋನ ಮಾಡಿದ್ದೀನಿ. ಸೊ ಈ ಕಂಪ್ಲೀಟ್ ಒಂದು ಟ್ರಿಗ್ನೋಮೆಟ್ರಿನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಜಸ್ಟ್ ಫಸ್ಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಳ್ಳಿ. ಸೊ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ನಿಮಗೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಬಂದರೆ ಇನ್ನು ಎಲ್ಲಾನು ಬಂದಂಗೆ. ಟ್ರಿಗ್ನೋಮೆಟ್ರಿ ಅನ್ನೋದು ವೆರಿ ಈಸಿ ಕಾನ್ಸೆಪ್ಟ್ ಅಷ್ಟೇ. ನಿಮ್ಗೇನು, ನೀವು ಆರಾಮಾಗಿ ಮೈಂಡ್ ನೀವು ಓದ್ತೀರಾನೆ ಎಕ್ಸಾಮಲ್ಲಿ ಸಾಲ್ವ್ ಮಾಡ್ಬೋದು. ಬಿಕಾಸ್ ನೀವು 10th ಅಲ್ಲಿ ಟ್ರಿಗ್ನೋಮೆಟ್ರಿನ ನೀಟಾಗಿ ಕಲ್ತ್ಕೊಂಡ್ಬಿಟ್ರೆ ಕಂಪ್ಲೀಟ್ ಸೆಕೆಂಡ್ PUC ಅಲ್ಲಿ ಟ್ರಿಗ್ನೋಮೆಟ್ರಿ ಆಫ್ ಇರುತ್ತೆ. 50% ಟ್ರಿಗ್ನೋಮೆಟ್ರಿನ ಇರುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನೀಟಾಗಿ ಕಲ್ತ್ಕೊಳ್ಳಿ. ಅಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಆಲ್ ಆಫ್ ಯು ಟೇಕ್ ಕೇರ್. ನಿಮ್ಗೆ ಏನೇ ಡೌಟ್ಸ್ ಇದ್ರು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ಸೊ ಬೈ ಬಾಯ್.